ಟ್ರಾನ್ಸ್ಫರ್ಗಳು ಅವು ಇವು ನಡೀತಾ ಇರ್ತದೆ. ಸೊ ಈ ರೀತಿ ಕರ್ಮಕಾಂಡಗಳು, ಭ್ರಷ್ಟಾಚಾರ ಇವೆಲ್ಲವೂ ಸೇರಿ ಇವತ್ತು ಸುಮಾರು 2011ರಲ್ಲಿ ನಾವೇನು ಕೇಳ್ತಾ ಬರ್ತಾ ಇದೀವಿ ಈ ರೀತಿ ಸಮಸ್ಯೆಗಳು. ಅದಾದ್ಮೇಲೆ ಹೂಡಾ ಕಮಿಟಿ ಅವ್ರದ್ದು ಸಹ ಒಂದು ಕಮಿಟಿ ಫಾರ್ಮೇಶನ್ ಆಗುತ್ತೆ. ಆದ್ರೆ ಅಲ್ಲಿ ಆ ಕಮಿಟಿ ಶಿಫಾರಸು ಮಾಡಿರುವಂತಹ ನಿಜವಾಗ್ಲೂ ಆ ಒಂದು ಕಾನೂನುಗಳನ್ನ ತಂದಿದಾರ ಅನ್ನೋದು ಒಂದು ಪ್ರಶ್ನೆ ಆಗುತ್ತೆ. ಸೊ ಈ ರೀತಿ ಭ್ರಷ್ಟಾಚಾರಕ್ಕೆ ಮತ್ತೆ ಒಂದು ಕೆಪಿಸಿಸಿಯ ಅಕ್ರಮಕ್ಕೆ ಖಂಡಿತವಾಗ್ಲೂ ಸರ್ಕಾರಗಳೇ ಹೊಣೆ ಅನ್ನೋದನ್ನ ನಾವಿವತ್ತು ಹೇಳ್ತೀವಿ. ಯಾವ ರೀತಿ ಬದಲಾವಣೆ ಮಾಡ್ತೀರಾ? ಸರ್ಕಾರಗಳೇ ಹೊಣೆ. ಕೆಪಿಎಸ್ಸಿನೇ ಅದಕ್ಕೆ ಸರ್ಕಾರಗಳೇ ಹೊಣೆ ಮಾಡ್ತಿರೋದು. ಸೊ ಬಹಳ ಆ ಒಂದು ಕೆಪಿಎಸ್ಸಿ ಇದ್ರಲ್ಲೇ ನೀವು ಒಂದು ಭ್ರಷ್ಟಾಚಾರಕ್ಕೆ ಇವತ್ತು ನೀವು ರಾಜಕಾರಣಿಗಳು ಇಳಿದಿದ್ದೀರಾ ಅಂದ್ರೆ ಮತ್ತೆ ಇನ್ನು ನಮ್ಮ ಜನಸಾಮಾನ್ಯ ಗತಿ ಏನು ಅದನ್ನು ಸಹ ನಾವು ಯೋಚನೆ ಮಾಡ್ಬೇಕಲ್ಲ. ಸೊ ಯೂತ್ ನ ಇವತ್ತು ಕಂಪ್ಲೀಟ್ ಆಗಿ ಅವರ ಒಂದು ಡ್ರೀಮ್ಸ್ ಏನಿದೆ, ಮುಂದೆ ನಾವೇನಾಗಬೇಕು ಅದೆಲ್ಲದಕ್ಕೂ ಸಹ ಅವರಿಗೆ ಒಂದು ಮಣ್ಣೆರ್ಚುವಂತ ಕೆಲಸಗಳನ್ನ ಸರ್ಕಾರ ಮಾಡ್ತಾ ಇದೆ. ನೇಮಕಾತಿ ವಿಚಾರಗಳಲ್ಲಿ ಮಾಡ್ತಾ ಇದೆ. ಪ್ರಶ್ನೆ ಪತ್ರಿಕೆ ಸೋರಿಕೆಗಳಾಗ್ತಾ ಇದಾವೆ. ಒಂದು ರೀತಿ ಒಂದು ಎಂಟ್ರೆನ್ಸ್ ಇಂದ ಹಿಡಿದು ನಿಮಗೆ ಒಂದು ನೇಮಕಾತಿ ಕೊಡೋ ಆದೇಶ ಬರೋ ತನಕ ಭ್ರಷ್ಟಾಚಾರ, ಎಲ್ಲಿ ನೋಡಿದ್ರು ಲಂಚ, ಇವೆಲ್ಲದಕ್ಕೆ ಯಾವಾಗ ಕಡಿವಾಣ ಅನ್ನೋದಕ್ಕೆ ಈ ರೀತಿ ಇವತ್ತೇನು ಒಂದು ಪ್ರಕ್ರಿಯೆ ನಡೆದಿದೆಯಲ್ಲ, ಒಂದು ಗವರ್ನರ್ ಒಂದು ಇದು ಪ್ರೊಸೆಸ್ ಮಾಡಿದ್ರೆ ಅದು ನಿಜವಾಗ್ಲೂ ಒಂದು ದೊಡ್ಡ ಮಟ್ಟದಲ್ಲಿ ಆಗಬೇಕು. ಅದು ಒಂದು ಪಾಠವನ್ನ ಕಲಿಸಬೇಕು ಅನ್ನೋದನ್ನ ನಾವು ಹೇಳ್ತೀವಿ. ಕರೆಕ್ಟ್. ನಟರಾಜ್ ಗೌಡ್ರೆ, ಈ ತರದ ದೂರು ನನಗ್ ಗೊತ್ತಿರೋ ಹಾಗೆ ನನ್ನ ಹೋಮ್ವರ್ಕ್ ತಪ್ಪಿದ್ರೆ ನೀವು ಕರೆಕ್ಟ್ ಮಾಡಿ ಹೇಳಿ. ಇದೇ ವ್ಯಕ್ತಿಯ ವಿರುದ್ಧವಾಗಿ ಕೆಪಿಎಸ್ಸಿ ಅಧ್ಯಕ್ಷರು ಏನಿವಾಗ ಅಮಾನತುಗೊಂಡಿದ್ದಾರೆ ಶಿವಶಂಕರಪ್ಪ, ಇದು ಮೊದಲ ಬಾರಿ ಅಲ್ಲ ಸರ್. ಒಂದ್ ರೀತಿಯಲ್ಲಿ ಇವರು ಆಯ್ಕೆ ಆದ ನಂತರದಲ್ಲಿ ಆಯ್ಕೆ ಪ್ರಕ್ರಿಯೆಯಿಂದ ಹಿಡಿದು ಬಿಟ್ಟು ಅವ್ರು ತೆಗೆದುಕೊಳ್ತಾ ಇದ್ದ ಪ್ರತಿಯೊಂದು ನಿರ್ಧಾರದ ಬಗ್ಗೆ ಕೆಪಿಎಸ್ಸಿ ಬೋರ್ಡ್ ಒಳಗಡೆ ಅಲ್ಲಿರುವ ಕಾರ್ಯದರ್ಶಿಗಳು, ಅಲ್ಲಿರುವಂತಹ ಸದಸ್ಯರು ಎಲ್ಲರೂ ಆಕ್ಷೇಪ ಇತ್ತು, ಆರೋಪಗಳಿತ್ತು, ಅಧಿಕೃತ ದೂರುಗಳಿತ್ತು. ಇಷ್ಟೆಲ್ಲ ಇದ್ರೂ ಕೂಡ ಕ್ರಮ ಆಗ್ಲಿಕ್ಕೆ ಇಷ್ಟು ವರ್ಷ ತಡ ಅಂತಂದ್ರೆ ಇವ್ರ ಬೆನ್ನ ಹಿಂದೆ ಯಾರಿದ್ದಾರೆ ಶ್ರೀರಕ್ಷೆಗೆ? ನಾನು ಕಾಂಗ್ರೆಸ್ ಅಥವಾ ಈಗಿರುವ ಕಾಂಗ್ರೆಸ್ ಸರ್ಕಾರ ಅಂತ ಹೇಳ್ತಿಲ್ಲ. ನನ್ನ ಅನುಮಾನಕ್ಕೆ ಅಥವಾ ನನ್ನಂತ ಅನೇಕರಿಗಿರುವ ಅನುಮಾನಕ್ಕೆ ಉತ್ತರ ಬೇಕು. ಯಾರದ್ದೂ ಶ್ರೀರಕ್ಷೆ ಇಲ್ಲದೆ ಇಷ್ಟು ದಿನ ಇಷ್ಟೆಲ್ಲ ಆರೋಪಗಳಿದ್ರೂ ಕೂಡ ಸರ್ವೈವ್ ಆಗ್ಲಿಕ್ಕೆ ಆಗ್ತಿತ್ತ ಅಂತ ನೋಡಿ. ಈಗ ಅವರೊಂದು ಪೊಲಿಟಿಕಲ್ ಅಪಾಯಿಂಟಿನೇ, ಸರ್ಕಾರನೇ ಅವ್ರನ್ನ ನೇಮಕ ಮಾಡಿದ್ದು. ಸರ್ಕಾರ 2021ರಲ್ಲಿ ಮಾನ್ಯ ಯಡಿಯೂರಪ್ಪನವರು ಬಹಳ ಒಳ್ಳೆ ಎಫಿಷಿಯಂಟ್ ಆಫೀಸರ್ ಅಂತ ಹೇಳಿ ಅವ್ರನ್ನ ನೇಮಕ ಮಾಡಿದ್ರು. ಖಂಡಿತವಾಗಿ ಅವತ್ತಿಂದ ದೂರುಗಳಿದ್ದು, ಅವ್ರ ಮೇಲೆ ಬಹಳ ಆರೋಪಗಳು ಬರ್ತಾ ಇತ್ತು. ಯಾಕಂದ್ರೆ ಅವ್ರು ಬಂದ ಮೇಲೆ ನಂಬಿಕೆ, ಅದ್ರ ಮೇಲಿರ್ತಕ್ಕಂಥ ನಂಬಿಕೆನ ವಿದ್ಯಾರ್ಥಿಗಳು ಯಾರು ಪರೀಕ್ಷೆ ಬರೀಲಿ ಪ್ರಯತ್ನ ಮಾಡ್ತಿರೋ ಅವರೆಲ್ಲ ನಂಬಿಕೆ ಕಳ್ಕೊಂಡ್ಬಿಟ್ರ ಮೇಲೆ. ಕೆಇ ಮೇಲೆ ಇರ್ತಕ್ಕಂಥ ನಂಬಿಕೆಯನ್ನ ಕೆಪಿಎಸ್ಸಿ ಮೇಲೆ ಯಾವತ್ತೂ ನಂಬಿಕೆ ಇಲ್ಲ. ಅದಾದ್ಮೇಲೆ ಆ ಪೊಲೀಸ್ ಇನ್ಸ್ಪೆಕ್ಟರ್ಗಳದ್ದು ಹಗರಣ ಆಯ್ತಲ್ಲ, ಆ ಹಗರಣ 545 ಇನ್ಸ್ಪೆಕ್ಟರ್ಗಳ ಹಗರಣ ಆದಾಗ, ಅದು ರದ್ದಾದಾಗ ಆ ನಂಬಿಕೆ ಇಡೀ ರಾಜ್ಯದಲ್ಲಿರ್ತಕ್ಕಂಥ ನಾವು ವಿಪಕ್ಷವಾಗಿ ನಮಗೂ ನಂಬಿಕೆ ಹೋಯ್ತು. ಇಲ್ಲ, ಇದು ಸರಿ ಇಲ್ಲ, ಇದು ಈ ತರ ಸಂಸ್ಥೆ ಈ ರೀತಿಯಾಗಿ ಭ್ರಷ್ಟಾಚಾರ ಮಾಡಿದ್ರೆ ಇದನ್ನ ಹೆಂಗೆ ವಿದ್ಯಾರ್ಥಿಗಳು ಹೆಂಗೆ, ಅವ್ರ ಭವಿಷ್ಯ ಹೆಂಗೆ, ಅವ್ರು ಕಷ್ಟಪಡುವುದವ್ರದ್ದು ಹೆಂಗೆ? ಇದು ನಾವು ಅವತ್ತಿಂದ ನಾವು ಅದು ಹೇಳ್ಕೊಂಡೇ ಬಂದಿದ್ವಿ. ಇದೊಂದು ರಿಫಾರ್ಮ್ ಆಗಬೇಕು, ಪಾರದರ್ಶಕತೆ ಬರಬೇಕು. ಪಾರದರ್ಶಕತೆ ಎಲ್ಲ ಯಾವತ್ತೋ ಎಕ್ಸಾಮ್ ಮಾಡ್ತಾರೆ, ಯಾವತ್ತೋ ರಿಸಲ್ಟ್ ಬಿಡ್ತಾರೆ, ಎಲ್ಲೋ ಮಧ್ಯರಾತ್ರಿ ರಿಸಲ್ಟ್ ಬಿಡ್ತಾರೆ. ಅದು ಯಾವ ರೀತಿ? ಅದು ಎಕ್ಸಾಮ್ ಮಾಡಿ ಬೆಳಗ್ಗೆ ಎಕ್ಸಾಮ್ ಮಾಡಿ ಸಂಜೆ ರಿಸಲ್ಟ್ ಬರೋದು ಸಮಯ ಇದೆ. ಇವಾಗ ಯಾರು ಮೆರಿಟ್ ಅಲ್ಲಿ ಇರ್ತಾರೆ ಅವ್ರಿಗೆ ಅವಕಾಶ ಸಿಗುತ್ತೆ. ನಾಳೆ ನೀವು ಇಂಟರ್ವ್ಯೂ ಮಾಡಿ ಅವ್ರು ಎಲ್ಲ ವಿತ್ ಕ್ಯಾಮ್ರಾ ಇಂಟರ್ವ್ಯೂ ಮಾಡಿ ಅವ್ರ ಆನ್ಸರ್ ಬರ್ಲಿ, ಅವ್ರು ಮಾಡ್ಲಿ ಅಲ್ಲ ಹೇಳಿದ್ದು. ಅದಕ್ಕೆ ಆ ಪಾರದರ್ಶಕತೆ ಬೇಕಲ್ಲ. ಆ ಪಾರದರ್ಶಕತೆ ಇಲ್ಲ, ನಂಬಿಕೆ ಇಲ್ಲ ಅದ್ರ ಮೇಲೆ, ಸಂಸ್ಥೆ ಮೇಲೆ. ಸೊ ಈ ರೀತಿ ಇರಬೇಕಾದ್ರೆ ಇವತ್ತು ಒಂದು ಒಳ್ಳೆಯ ನಿರ್ಧಾರ ಗವರ್ನರ್ ಆಫೀಸಿಂದ ಆಗಿದೆ. ಅವ್ರ ಮೇಲೆ ಎಫ್ಐಆರ್ ಕೂಡ ಆಗಿದೆ. ಅದು ಒಳ್ಳೇದು, ಅದನ್ನೇ ಶಬಾಷ್. ಸೊ ಎಫ್ಐಆರ್ ಕೂಡ ಆಗಿದೆ, ಪೊಲೀಸ್ ಅದನ್ನ ಎಫ್ಐಆರ್ ಮಾಡಿದ್ದಾರೆ, ತನಿಖೆ ಕೂಡ ಆಗುತ್ತೆ. ಅದು ಆಗ್ಲಿ ಸುಪ್ರೀಂ ಕೋರ್ಟ್ ಮುಖಾಂತರನೇ ಬರುತ್ತಾ ತನಿಖೆಯಾಗಿ ಅವ್ರು ಅದನ್ನ ಶಿಕ್ಷೆ ಆಗ್ಲಿ. ಒಂದು ನಂಬರ್ 1. ನಂಬರ್ 2, ಇದು ಪಾರದರ್ಶಕತೆ ಬರಬೇಕು, ರಿಫಾರ್ಮ್ ಆಗಬೇಕು. ಅದಂತೂ ಈಗ ಕೋರ್ಟ್ ಏನ್ ಹೇಳ್ತದೆ ಯಾರೇ ನೋಡಿ, ಈಗ ಯಾರೇ ಅಧಿಕಾರಿ ಸರ್ಕಾರ ಬಿಡೋದಿಲ್ಲ. ಸರಿ, ಒಂದ್ ಕೆಲಸ ಗೊತ್ತಾ, ನಮ್ಮ ಸರ್ಕಾರದ ಬದ್ಧತೆ ಏನಿದೆ, ನಾವು ಸರ್ಕಾರದ ಬದ್ಧತೆ ಏನಂದ್ರೆ ಇದು ಖಂಡಿತವಾಗಿ ರಿಫಾರ್ಮ್ ಆಗಬೇಕು. ಇಲ್ಲ, ಇದಾಗಲ್ಲ ಅಂದ್ರೆ ಕೆಪಿಎಸ್ಸಿದೇ ಬೇಕಾಗಿಲ್ಲ ಎಕ್ಸಾಮ್ಗಳು, ಕೆಇಎ ಮುಖಾಂತರ. ಯಾಕಂದ್ರೆ ವಿದ್ಯಾರ್ಥಿಗಳಿಗೂ ನಂಬಿಕೆ ಇದೆ, ಯಾರು ಉದ್ಯೋಗ ಆಕಾಂಕ್ಷಿಗಳಿದ್ದಾರೆ ಅವ್ರ ಮೇಲೆ ನಂಬಿಕೆ ಇದೆ, ಅಲ್ಲಿ ಕೂಡ ಪಾರದರ್ಶಕತೆ ಇದೆ, ಇಮಿಡಿಯೇಟ್ ಆಗಿ ರಿಸಲ್ಟ್ಸ್ ಬರುತ್ತೆ. ಕೆಇಎಲ್ ಎಕ್ಸಾಮ್ಸ್ ಮಾಡ್ಲಿ. ಹಾಗಾಗಿ ನಮಗೂ ಕೂಡ ಅಲ್ಲ ನಟರಾಜ್ ಗೌಡ್ರೆ, ಈ ಯಾವ ಪ್ರಶ್ನೆಗೆ ಉತ್ತರ ಬೇಕು ಗೊತ್ತಾ? ಕರೆಕ್ಟ್ ನೀವು ಹೇಳಿದ್ರಿ, ಯಡಿಯೂರಪ್ಪನವರ ಕಾಲದಲ್ಲಿ ಅಪಾಯಿಂಟ್ ಆದವರು ಸರಿ, ಯಡಿಯೂರಪ್ಪನವರ ಕಾಲದಲ್ಲೋ ಬೊಮ್ಮಾಯಿ ಅವರ ಕಾಲದಲ್ಲೋ ಒಬ್ಬ ಇನ್ಎಫಿಷಿಯಂಟ್ ಅಥವಾ ಈ ರೀತಿಯ ಭ್ರಷ್ಟಾಚಾರದ ಆರೋಪ ಇರುವವರನ್ನೇ ಅಪಾಯಿಂಟ್ ಮಾಡಿದ್ರು ಅಂತ ಅನ್ಕೊಳ್ಳಿ. ನಿಮ್ ಸರ್ಕಾರ ಬಂದು 3 ವರ್ಷ ಆಯ್ತು ಸರ್. ವಾಟ್ ಆರ್ ಯುವರ್ ಎಫರ್ಟ್ಸ್ ಟು ಕ್ಲೀನ್ ಕೆಪಿಎಸ್ಸಿ? ಏನ್ ಮಾಡ್ತು ಸರ್ಕಾರ? ಐನೋ ಕಾನೂನಾತ್ಮಕವಾಗಿ ಸಂವಿಧಾನಾತ್ಮಕವಾಗಿ ಸರ್ಕಾರಕ್ಕೆ ಬಂದೆ ಸರ್, ಹೆಚ್ಚಿಗೆ ಅವಕಾಶ ಇಲ್ಲದೆ ಇರಬಹುದು, ಬಟ್ ಅಡ್ಮಿನಿಸ್ಟ್ರೇಟಿವ್ ಪ್ರೆಷರ್
ಈ ಕೆಪಿಎಸ್ಸಿ ಅಧ್ಯಕ್ಷರು ತಾವಾಗಿ ರಾಜೀನಾಮೆ ಕೊಡುವ ಹಂತಕ್ಕೆ ತೆಗೆದುಕೊಂಡು ಹೋಗಬಹುದು ಅನ್ನೋದು ಪ್ರಾವಿಷನ್ ಇದೆ ಸರ್. ಏನ್ ಮಾಡಿದ್ರಿ ಸರ್ಕಾರದ ಕಡೆಯಿಂದ, ಕಾಂಗ್ರೆಸ್ ಸರ್ಕಾರದ ಕಡೆಯಿಂದ ಏನ್ ಇಷ್ಟು ಕ್ರಮ? ಈಗ ನೀವು SIT ತನಿಖೆ ಮಾಡಿಲ್ಲ, ಒಂದು ಪೊಲೀಸ್ ಕಂಪ್ಲೇಂಟ್ ಆಗಿಲ್ಲ, ಏನೂ ಆಗಿಲ್ಲ ಸರ್. ನಾವು ವಾಲಂಟಿಯರ್, ನೀವು ಪೊಲೀಸ್ ಕಂಪ್ಲೇಂಟ್ ನೀವು ಮಾಡಬಹುದೈತಲ್ಲ ಸರ್. ನಾವು ಮಾಡಿದೀವಿ, ಈಗ ನಾವು ಮಾಡಿರೋದು ಮೇಡಮ್ FIR. ನಾವು ಮಾಡಿದ್ದಾದ್ಮೇಲೆ ಇವಾಗ ಇಷ್ಟು ಆಕ್ಷನ್ ತಗೊಂಡಿರೋದು. ನೀವೇನು ಮಾಡಿಲ್ಲ ಸರ್. ನೀವು ಸರ್ 545 ಅವ್ರು ಏನ್ ಮಾಡಿಲ್ಲ ಅನ್ನೋದು ನಮಗೆ ಗೊತ್ತಿದೆ ಸರ್. ಏನ್ ಮಾಡ್ತಿಲ್ಲ ಕಾಂತಕುಮಾರ್ ಅವರೇ, ನಿಮ್ಮ ಆಕ್ರೋಶ ನನ್ಗೆ ಅರ್ಥ ಆಗುತ್ತೆ. ಕರೆಕ್ಟ್, ಸರ್ಕಾರ ಏನ್ ಮಾಡಿಲ್ಲ ಅನ್ನೋದನ್ನ ನೀವು ಹೇಳಿ, ಏನ್ ಮಾಡಿದ್ದಾರೆ ಅನ್ನೋದನ್ನ ಹೇಳಿಬಿಡಿ, ಗೊತ್ತಾಗ್ಲಿ ಜನರಿಗೆ. ಕಾಂತಕುಮಾರ್ ಅವರು ಹೋರಾಟಗಳಿದ್ದು ಖಂಡಿತವಾಗಿ. ಅವತ್ತು 545 PSI ಹಗರಣ ಬಂದಾಗ ನೇರವಾಗಿ ನಾವೇ ನಿಂತು, ನಮ್ಮ ಮಂತ್ರಿಗಳು ನಿಂತು, ಎಕ್ಸಾಮ್ ಕೂಡ ನಾವೇ ಏನ್ ಗೊತ್ತಾ, ಅವತ್ತು ನಾವು ಅದೇ ಹೇಳಿದ್ದು, ಇದ್ರದ್ದು ರಿಫಾರ್ಮ್ ಆಗಬೇಕು, ಮುಂದಿನ ಯಾವ ಪರೀಕ್ಷೆಗಳು ಇಲ್ಲಿ ಬೇಕಾಗಿಲ್ಲ, KE ಕೊಡ್ಬೇಕಂತ ಹೇಳಿ ನಮ್ಮ ಬಲ ಶಾಸಕರುಗಳು ಅವತ್ತಿನ ಮುಖ್ಯಮಂತ್ರಿಗಳಿಗೂ ಹೇಳಿದ್ರು, ಇವತ್ತಿನ ಮುಖ್ಯಮಂತ್ರಿಗಳು ಅದನ್ನೇ ಹೇಳ್ತಾ ಇರ್ತಕ್ಕಂಥದ್ದು. ಇವತ್ತು ಪ್ರಿಯಾಂಕರ್ ಅವರು ನೇರವಾಗಿ ಅದೇ ಹೇಳಿದ್ರು, ಇಲ್ಲ ಇದು ಮುಚ್ಚಾದ ಕಾನೂನಾತ್ಮಕವಾಗಿ ಅದನ್ನು ನೀವು ಡಿಸ್ಮ್ಯಾಂಟಲ್ ಮಾಡ್ತೀರಾ, ಅದನ್ನ ನೀವು ತಿದ್ದುಪಡಿ ಮಾಡಿ ಬೇರೆ ತರ ಪಾರದರ್ಶಕ ತರ್ತೀರಾ, ಇಲ್ಲ ಅದನ್ನ ಕ್ಲೋಸ್ ಮಾಡ್ತೀರಾ, ಎಲ್ಲದಕ್ಕೂ ಮುಕ್ತವಾಗಿದೆ ಸರ್ಕಾರ ಅಂತ ಹೇಳಿ ಇವತ್ತು ಮಾನ್ಯ ಪ್ರಿಯಾಂಕ್ ಖರ್ಗೆ ಅವರು ಹೇಳಿದ್ದಾರೆ, ಸ್ಪಷ್ಟವಾಗಿ ಹೇಳಿದ್ದಾರೆ. ಸೊ ಹಂಗಿರ್ಬೇಕಾದ್ರೆ ನಾವು ಆ ಪರವಾಗಿದ್ದೀವಿ. ನಾವು ಯಾರ್ದೋ ಭ್ರಷ್ಟಾಚಾರಿಗಳನ್ನ ರಕ್ಷಣೆ ಮಾಡಬೇಕು, ಅವ್ರಿಗೆ ಕುಮ್ಮಕ್ ಕೊಡ್ಬೇಕು ಅಂತ ಇಲ್ಲ. ನಾವು ಇವತ್ತಲ್ಲ, ಅವತ್ತಿನೂ ಹೇಳ್ತಾ ಇರ್ತಕ್ಕಂಥದ್ದು ಪಾರದರ್ಶಕತೆ ಅಗತ್ಯ. ಮೇಡಮ್, ಇಲ್ಲಿ KS ಎಕ್ಸಾಮ್ಸ್ ಅಲ್ಲಿ ಟ್ರಾನ್ಸ್ಲೇಷನ್ ಎರರ್ ಆಗಿದೆ ಅಂತ ಹೇಳ್ಬಿಟ್ಟು ಧಾರವಾಡದಿಂದ ಬೆಂಗಳೂರು ತನಕ ಒಂದ್ಸತಿ ರೀ ಎಕ್ಸಾಮ್ ಮಾಡಿಸಿದ್ವಿ, ಇನ್ನೊಂದ್ಸತಿ ಸೇಮ್ ಮಿಸ್ಟೇಕ್ ಮಾಡಿದ್ರು, ಇನ್ನು ಜಾಸ್ತಿನೇ ಮಾಡಿದ್ರು. ಧಾರವಾಡದಿಂದ ಬೆಂಗಳೂರು ತನಕ ಪಾದಯಾತ್ರೆ ಮಾಡಿದ್ವಿ ಸರ್, ಮತ್ತೆ ಮೇನ್ಸ್ ಎಕ್ಸಾಮ್ಸ್ ಕಂಡಕ್ಟ್ ಮಾಡಿದ್ವಿ, ರಾತ್ರಿ ಅಡ್ಮಿಟ್ ಕಾರ್ಡ್ ಕೊಟ್ಟು ಕೋರ್ಟ್ಗೆ ಹೋದ್ವಿ. ಅಲ್ಲೂ 450 ಜನಕ್ಕೆ ಇದು ಮೇನ್ಸ್ ಎಕ್ಸಾಮ್ ಬರೋದಕ್ಕೆ ಅವಕಾಶ ಮಾಡಿಸ್ಕೊಟ್ಟಿದ್ವಿ. ಮತ್ತದಾದ್ಮೇಲೆ ತಿರ್ಗಾ ನಾವು ರಾತ್ರಿ 1-2 ಗಂಟೆ ತನಕ ಅಡ್ಮಿಟ್ ಕಾರ್ಡ್ ಕೊಟ್ರಿ. ನೆಕ್ಸ್ಟ್ ಡೇ ಕ್ವಶನ್ ಪೇಪರ್ ಲೀಕ್ ಆಯ್ತು ಮೇಡಮ್. ಕ್ವಶನ್ ಪೇಪರ್ ಬಂಡಲ್ ಓಪನ್ ಇತ್ತು, ಅದ್ರ ಮೇಲೆ ಏನು ಆಕ್ಷನ್ ತಗೊಂಡಿಲ್ಲ. ಮತ್ತೆ ಅದು 56% 15% ಅದು ವ್ಯಾಲಿಡ್ ಇಲ್ಲ ಅಂತ ಹೇಳಿದ್ರು. KS ಮೀಸಲಾತಿದು ಹಂಗಂದ್ರು ಬೇರೆ ಎಲ್ಲ ಎಕ್ಸಾಮ್ಸ್ ಕ್ಯಾನ್ಸಲ್ ಮಾಡಿದ್ರು. ಇವ್ರಿಗೆ ಬೇಕಾಗಿರೋದಂತದ್ದು ಮೋಟಾರ್ ವೆಹಿಕಲ್ ಎಕ್ಸಾಮ್ ಕ್ಯಾನ್ಸಲ್ ಮಾಡಿದ್ರು, AEE ಎಕ್ಸಾಮ್ಸ್ ಕ್ಯಾನ್ಸಲ್ ಮಾಡಿದ್ರು, KS ಎಕ್ಸಾಮ್ ಕ್ಯಾನ್ಸಲ್ ಮಾಡಿಲ್ಲ. ಇಂಟರ್ವ್ಯೂ ಮಾಡ್ಕೊಂಡ್ರು 384 ಜನಕ್ಕೆ. ನಾನು ಹೇಳ್ತೀನಿ ಮೇಡಮ್, ಇವತ್ತು ಮಿನಿಮಮ್ 250 300 ಜನ 1 ಕೋಟಿ 2 ಕೋಟಿ ಬರೀ ಇಂಟರ್ವ್ಯೂ ಮಾರ್ಕ್ಸ್ ತಗೊಂಡಿದ್ದಾರೆ. ಇದು ಅನುಮಾನ ಅಂತ ಬಿಟ್ಬಿಡೋದೈತಲ್ಲ ಸರ್. ಒಂದ್ ನಿಮಿಷ ಸರ್, KS ನೋಟಿಫಿಕೇಶನ್ ಅಲ್ಲಿ ಹಿಂಗಾಯ್ತು. ಮತ್ತೆ ಬರೀ KS ಒಂದಲ್ಲ, PDO, CTI, AEE, AE, JE, FDA, SDA ಪ್ರತಿ ಒಂದು ಎಕ್ಸಾಮ್ಸ್ ಅಲ್ಲೂ KPSC ನಡೆಸಿರೋಂತ ಪ್ರತಿ ಒಂದು ಎಕ್ಸಾಮ್ ಅಲ್ಲೂ ಹಗರಣ ಆಗಿದೆ. ಪ್ರತಿ ಒಂದ್ರ ಮೇಲೂ ನಾವು ಕಂಪ್ಲೇಂಟ್ ಕೊಟ್ಟಿದೀವಿ, ಪ್ರತಿ ಒಂದ್ರ ಮೇಲೆ ಇನ್ವೆಸ್ಟಿಗೇಷನ್ ಮಾಡಿ ಅಂತೀವಿ. ನಿಮ್ಮ ಆಸ್ ಎ ಪಾರ್ಟಿ, ಪೊಲಿಟಿಕಲ್ ಪಾರ್ಟಿ, ರೂಲಿಂಗ್ ಕಾಂಗ್ರೆಸ್ ಗವರ್ಮೆಂಟ್ ಇರಬೇಕಾದ್ರೆ ನೀವು ಆಕ್ಷನ್ ತಗೊಂಡು ಯಾವ FIR ಲಾಡ್ಜ್ ಮಾಡಿದ್ರಾ, ಯಾವ SIT ತನಿಖೆ ಮಾಡಿದ್ರಾ, ಯಾರ ಮೇಲೆ ಶಿಕ್ಷೆ ಆಗಿದೆ, ಏನಾದ್ರೂ ಒಂದು ಸರ್ ಒಂದು ಪ್ರೂಫ್ ದೂರುಗಳು ಕೊಟ್ಟಾಗ ಮಾತ್ರಕ್ಕೆ ಅಲ್ಲಿ ಖಂಡಿತವಾಗಿ ಈಗ ಅಪರಾಧ ಆಗಿದೆ, ನಾವು ಭ್ರಷ್ಟಾಚಾರ ಆಗಿದೆ. ಸರಿ ಸರ್, ನೀವು ದೂರು ಕೇಳಿ ಒಂದ್ ನಿಮಿಷ ಕೇಳಿ. ಕಾಂತಕುಮಾರ್ ಅವರು, ನಟರಾಜ್ ಗೌಡ್ರಿಗೆ ಒಂದ್ ಚಿಕ್ಕ ಮನವಿ, ಇಬ್ರು ಒಟ್ಟಿಗೆ ಮಾತನಾಡ್ತಿರೋದ್ರಿಂದ ಇಬ್ರಲ್ಲಿ ಯಾರ ವಾಯ್ಸು ಕರೆಕ್ಟ್ ಆಗಿ ಹೋಗ್ತಾ ಇಲ್ಲ. ನೀವು ಪ್ರಶ್ನೆ ಕೇಳಿ ಅಟ್ಲೀಸ್ಟ್ ಸ್ಟೂಡೆಂಟ್ಸ್ ಗಾದ್ರೂ ಏನ್ ಜಸ್ಟಿಸ್ ಕೊಟ್ಟಿದ್ದಾರೆ? ನ್ಯಾಯ ಯಾರೇ ಕೊಟ್ಟಿದ್ದಾರೆ? ಕೇಳಿ, ನ್ಯಾಯನೇ ಕೊಟ್ಟಿಲ್ಲ. PSI ಹಗರಣ ಬಂದಾಗ ಅದು ನಿಲ್ಲಿಸಿ ಮರುಪರೀಕ್ಷೆ ಮಾಡಿ ಕೇಳಿಸ್ಕೊಳ್ಳಿ. ಇವಾಗಲೂ ಅಷ್ಟೇ ಯಾವುದೇ ಹಗರಣ ಆಗ್ತದೆ